ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮೋದಿ ಸಾಹೇಬ್ರದ್ದು ವಿಡಿಯೋ ಹೋಗ್ತೀನಿ, ದಯವಿಟ್ಟು ನೋಡ್ಕೊಂಡ್ ಬನ್ನಿ. युद्ध की वजह से पूरी दुनिया में पेट्रोल, डीजल, गैस और फर्टिलाइजर के दाम बहुत अधिक बढ़ चुके हैं. नागरिकों पर बोझ न पड़े, इसके लिए सरकार सारा बोझ खुद अपने कंधे पर उठा रही है. सारा बोझ खुद अपने कंधे पर उठा रही है. ಅಲ್ಲ ಸ್ವಾಮಿ, ಇಡೀ ದೇಶದ ಬೋಜನ್ನ ಸರ್ಕಾರ, ಕೇಂದ್ರ ಸರ್ಕಾರ ಎತ್ತುತ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಇದೇ 2022 ಲಾಕ್ ಡೌನ್ ಆಯ್ತು ಗೊತ್ತಾ? ಲಾಕ್ ಡೌನ್ ನಲ್ಲಿ ಆ ಟೈಮಲ್ಲಿ, ಆ ಸಮಯದಲ್ಲಿ ಕ್ರೂಡ್ ಆಯಿಲ್ ಪ್ರೈಸ್ ಎಷ್ಟಿತ್ತು ಪರ್ ಬ್ಯಾರಲ್ಗೆ? 12 ರೂಪಾಯಿಂದ ಹಿಡಿದು 20 ರೂಪಾಯಿವರೆಗೂ ಇತ್ತು. ಅದೇ ಲಾಕ್ ಡೌನ್ ಮುಗಿಯುವ ಸಮಯದಲ್ಲಿ 60 ರೂಪಾಯಿ ಪರ್ ಬ್ಯಾರಲ್ ಬಂದು ನಿಂತ್ಕೊಳ್ತು. ಎಲ್ಲ ಸರಿ ಹೋಗ್ತಾ ಇದೆ. ಲಾಕ್ಡೌನ್ ಮುಗಿದ ನಂತರ ಎಲ್ಲ ಜನ ತನ್ನ ಜೀವನದಲ್ಲಿ ಸರಿ ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ನೀವೇನ್ ಮಾಡಿದ್ರಿ ಸ್ವಾಮಿ? 10 ಪೈಸೆ, 20 ಪೈಸೆ, 50 ಪೈಸೆ, 1 ರೂಪಾಯಿ, 7 ರೂಪಾಯಿ ನೀವು ಪೆಟ್ರೋಲ್ ಡೀಸೆಲ್ ಬೆಲೆನ ನೀವು ಜಾಸ್ತಿ ಮಾಡ್ಕೊಂಡು ಹೋದ್ರಿ. 2022 ಪೆಟ್ರೋಲ್ ರೇಟ್ ಎಷ್ಟಿತ್ತು ಸ್ವಾಮಿ? ಎಷ್ಟಿತ್ತು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಗೂಗಲ್ ಅಲ್ಲಿ. ಅದನ್ನ ನೀವು ಜಾಸ್ತಿ ಮಾಡಿದಾಗ ಎಷ್ಟಿತ್ತು ಸ್ವಾಮಿ? 103, 104 ರೂಪಾಯಿಗೆ ತಗೊಂಬಂದು ನೀವು ನಿಲ್ಸಿದ್ರಿ. ಆದ್ರೆ ಇವತ್ತು ಬಂದು ನೀವು ಹೇಳ್ತಾ ಇದ್ದೀರಾ, ಯುದ್ಧದ ಕಾರಣದಿಂದ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ, ಆ ಬೋಜನ್ನ ನಾವು ಎತ್ತುತ್ತಾ ಇದೀವಿ, ಕೇಂದ್ರ ಸರ್ಕಾರವನ್ನ ನಾವು ಎತ್ತುತ್ತಾ ಇದೀವಿ, ಜನಗಳಿಗೆ ತೊಂದರೆ ಕೊಡ್ತಾ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ ಫೈನ್, ಬೋಜ್ ಎತ್ತಿ ಸ್ವಾಮಿ. ಯಾಕೆಂದ್ರೆ ವಿತೌಟ್ ರೀಸನ್ ಲಾಕ್ ಡೌನ್ ಟೈಮಲ್ಲಿ 10 ಪೈಸೆ, 20 ಪೈಸೆ, 1 ರೂಪಾಯಿ, 2 ರೂಪಾಯಿ ದಿನೇ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡ್ಕೊಂಡು ಹೋದ್ರಲ್ಲ, ವಿತೌಟ್ ರೀಸನ್ ನೀವು ಜಾಸ್ತಿ ಮಾಡ್ಕೊಂಡು ಹೋದ್ರಲ್ಲ, ಅವಾಗ ಜನಗಳು ನಿಮಗೆ ಪ್ರಶ್ನೆ ಮಾಡಿಲ್ಲ. ಅರ್ಥ ಆಯ್ತಾ? ಈ 22ರಿಂದ ಹಿಡಿದು 26ರವರೆಗೂ 4 ವರ್ಷದಲ್ಲಿ ಎಷ್ಟು ಲಕ್ಷ ಕೋಟಿ ನೀವು ಲಾಭ ಮಾಡ್ಕೊಂಡಿದ್ದೀರಾ ಪೆಟ್ರೋಲ್ ಡೀಸೆಲ್ ಅಲ್ಲಿ? ಅವಾಗೇನ್ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿತ್ತಾ? ಅವಾಗ ಕ್ರೂಡ್ ಆಯಿಲ್ ಪ್ರೈಸ್ ಎಷ್ಟಿತ್ತು ನಿಮ್ಗೆ? 12 ರೂಪಾಯಿಂದ 20 ರೂಪಾಯಿವರೆಗೂ ಇತ್ತು. ಇವತ್ತು ಯುದ್ಧ ನಡೀತಿರೋ ಕಾರಣದಿಂದ 80 ರೂಪಾಯಿಯಿಂದ ಹಿಡಿದು 105 ರೂಪಾಯಿ ಡಾಲರ್ವರೆಗೂ ಪರ್ ಬ್ಯಾರಲ್ ಡಾಲರ್ವರೆಗೂ ಹೋಗಿದೆ. ಇವತ್ತು ನೀವು ಹೇಳ್ತಾ ಇದ್ದೀರಾ ಇಡೀ ದೇಶದ ಬೋಜನ್ನ ಕೇಂದ್ರ ಸರ್ಕಾರ ತನ್ನ ಮೈ ಮೇಲೆ ಹಾಕೊಂಡು ಅದನ್ನ ಬೋಜ್ ಎತ್ತುತ್ತಾ ಇದೆ ಅಂತ. ಹೇಗ್ ಸ್ವಾಮಿ ಬೋಜ್ ಎತ್ತುತ್ತಾ ಇದ್ದೀರಾ ನೀವು? ಲಾಭ ಮಾಡ್ಕೊಂಡಿಲ್ವಾ 4 ವರ್ಷದಿಂದ? ಎಲ್ಲೋಯ್ತು ಆ ದುಡ್ಡು? ಹಾಗಾದ್ರೆ ಎಲ್ಲೋಯ್ತು? ಪಾರ್ಟಿ ಫಂಡ್ ಮಾಡ್ಕೊಂಡ್ರಾ? ಹೇಳಿ. ಈ ಧ್ವನಿ ಇದೆಯಲ್ಲ, ನಾನೊಬ್ಬ ಪತ್ರಕರ್ತನಾಗಿ ಎಲ್ಲ ನನ್ನ ಫಾಲೋವರ್ಸು ಮತ್ತೆ ನಾನ್ ಫಾಲೋವರ್ಸು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಅವರ ಧ್ವನಿಯ ಪರವಾಗಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ, ಇಡೀ ಕರ್ನಾಟಕ ಜನತೆಯ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ, ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ತರ ಎಲ್ಲ ಮೋಸ ಮಾಡಬಾರ್ದು ಅಥವಾ ಸುಳ್ಳು ಹೇಳಬಾರ್ದು. ಅವಾಗ ನೀವು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದಾಗ ಯಾವನಾದ್ರೂ ಒಬ್ಬ ಬಂದು ಪ್ರಶ್ನೆ ಮಾಡೋದ್ನ ಏನಕ್ಕೆ ನೀವು ಜಾಸ್ತಿ ಮಾಡಿದ್ದೀರಾ ಅಂತ? ಅಥವಾ ವಿರೋಧ ಪಕ್ಷದಲ್ಲಿ ಯಾರಿದ್ರು ಅವ್ರು ಯಾರಾದ್ರೂ ಹೋರಾಟ ಮಾಡಿದ್ರ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು? ಇಲ್ವಲ್ಲ. ಮನಸೋ ಇಚ್ಛೆ ಜಾಸ್ತಿ ಮಾಡ್ಕೊಂಡು ಹೋದ್ರಿ. 74 ರೂಪಾಯಿ ಇದ್ದಿದ್ದು ಪೆಟ್ರೋಲ್ ರೇಟ್ನ ತಗೊಂಬಂದು 104 ರೂಪಾಯಿಗೆ ತಗೊಂಬಂದು ನಿಲ್ಸಿದ್ರಿ. ಇವತ್ತಿನವರೆಗೂ ಅದೇ ರೇಟಲ್ಲಿ ಓಡ್ತಾ ಇದೆ. ಆದ್ರೆ ಇವತ್ತು ನೀವೇನ್ ಹೇಳ್ತಾ ಇದ್ದೀರಾ? ಪೆಟ್ರೋಲ್ ಡೀಸೆಲ್ನ ಮಿತವಾಗಿ ಬಳಸಿ ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಅರ್ಥ ಏನು? ಪೆಟ್ರೋಲ್ ಡೀಸೆಲ್ನ ಬಿಟ್ಟು ಎಲೆಕ್ಟ್ರಿಕ್ ವೆಹಿಕಲ್ಗೆ ಶಿಫ್ಟ್ ಆಗಿ ಅಂತ ನೀವು ಹೇಳ್ತಾ ಇದ್ದೀರಾ. ವಾಚ್ ಮಾಡಿ, ನಾಳೆ ಸಂಚಿಕೆಯಲ್ಲಿ ಹೇಳ್ತೀನಿ ಎಲೆಕ್ಟ್ರಿಕ್ ವೆಹಿಕಲ್ಗೆ ಸಂಬಂಧಪಟ್ಟಂಗೆ.